ಇವತ್ತು ವರ್ಷದ ಮೊದಲ ಅಧಿವೇಶನ, ಸ್ಪೆಷಲ್ ಸೆಷನ್. ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋ ಗೊಂದಲ ನಿನ್ನೆ ಇತ್ತು. ಭಾಷಣ ಮಾಡ್ಲಿಕ್ಕೆ ಬಂದ್ರು, ಆದ್ರೆ ಕೇವಲ 30 ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿ, ಅದರಲ್ಲೂ ಕೇವಲ 3 ಸಾಲಿನ ಭಾಷಣವನ್ನ ರಾಜ್ಯಪಾಲರು ಮುಗಿಸಿ ಹೊರಟದ್ದು ಪೊಲಿಟಿಕಲ್ ಹೈಡ್ರಾಮಾ ಸೃಷ್ಟಿಯಾಗಲಿಕ್ಕೆ ಕಾರಣವಾಯಿತು. ಏನೇನಾಯ್ತು ಇವತ್ತು ಬೆಳಗ್ಗಿನಿಂದ ಗಮನಿಸ್ತಾ ಬರ್ತಿದ್ದೀರಿ. ಆದ್ರೆ ಇದು ಮೊದಲನೇ ಬಾರಿ ಏನಲ್ಲ, ರಾಜ್ಯಪಾಲರು ಅಥವಾ ನಮ್ಮ ಕರ್ನಾಟಕವೇ ಮೊದಲ ರಾಜ್ಯವಲ್ಲ, ರಾಜ್ಯಪಾಲರು ಹೀಗೆ ಕ್ಯಾಬಿನೆಟ್ನಿಂದ ಪ್ರಿಪೇರ್ ಆಗಿ ಕೊಟ್ಟಂತಹ ಭಾಷಣವನ್ನ ಮಾಡದೇ ಇರೋದು ಅಥವಾ ಭಾಷಣವನ್ನ ಮೊಟಕುಗೊಳಿಸಿ ಹೊರಟಿದ್ದು ಆಗಿರೋದು. ಇದು ಕೊನೆನೂ ಆಗ್ಲಾರದು. ಆದ್ರೆ ಇಂಥ ಪ್ರಹಸನಗಳು, ಪ್ರಕರಣಗಳು ವಿರಳ. ಅದರಲ್ಲೂ ಈ ಬಿಬಿಜಿ ರಾಮ್ಜಿ ವರ್ಸಸ್ ಮನ್ರೇಗಾ ಅನ್ನೋ ಜಟಾಪಟಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ನಡುವೆ ನಡೀತಿರೋ ಸಂದರ್ಭದಲ್ಲಿ ನೇರವಾಗಿ ರಾಜ್ಯಪಾಲರ ನಡೆ ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ ಕಾಂಗ್ರೆಸ್ನ ನಾಯಕರ ಬಾಯಲ್ಲಿ ಬರ್ತಾ ಇರೋದು ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ, ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು. ನಾಗಪುರದಿಂದ ಪ್ರಿಪೇರ್ ಆಗಿದ್ದಂತಹ ಭಾಷಣವನ್ನ ಮಾಡಿಬಿಟ್ರು, ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಮಾಡಲೇ ಇಲ್ಲ ರಾಜ್ಯಪಾಲರು ಅಂತ ಹೇಳಿ. ಹೌದಾ, ರಾಜ್ಯಪಾಲರು ನಿಜವಾಗ್ಲೂ ಕೂಡ ಸಂವಿಧಾನಬದ್ಧವಾದ ಕರ್ತವ್ಯವನ್ನ ನಿರ್ವಹಿಸುವಲ್ಲಿ ಎಡವಿದ್ರ, ಲೋಪ ಎಸಗಿದ್ರ? ನಾಗಪುರದಿಂದ ಪ್ರಿಪೇರ್ ಆಗಿದ್ದ ಭಾಷಣವನ್ನ ಮಾಡಿದ್ರ? ರಾಜ್ಯ ಸರ್ಕಾರದ ಭಾಷಣವನ್ನ ನಿಜಕ್ಕೂ ಸಾರಾಸಗಟಾಗಿ ಧಿಕ್ಕರಿಸಿದ್ರ? ಇವತ್ತು ಮಾಡಿದ 2 ಸಾಲಿನ ಭಾಷಣ ಅವರ ಸಾಂವಿಧಾನಿಕ ಕರ್ತವ್ಯಕ್ಕೆ ಲೋಪ ತಂದಂತಾಯ್ತಾ? ಈ ಎಲ್ಲಾ ವಿಚಾರಗಳನ್ನ ಚರ್ಚೆಗೆ ಒಳಪಡಿಸೋಣ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಕೇವಲ 30 ಸೆಕೆಂಡ್ಗೆ ಮುಗಿದಂತಹ ರಾಜ್ಯಪಾಲರ ಭಾಷಣದ ತುಣುಕನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಚರ್ಚೆಯಲ್ಲಿ ಸದ್ಯಕ್ಕೆ ನನ್ನ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರಾದ ಹಾಗೆ ಎಂಎಲ್ಸಿ ಕೂಡ ಆಗಿರುವ ನಾಗರಾಜ್ ಯಾದವ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬಿಜೆಪಿಯ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಳ್ಳಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಎನಿವೆ, ನಾವೀಗ 30 ಸೆಕೆಂಡ್ಗಳ ರಾಜ್ಯಪಾಲರ ಭಾಷಣವನ್ನ ಗಮನಿಸಿದ್ವಿ. ರವೀಂದ್ರ ರೇಷ್ಮೆ ಸರ್, ಈ 3 ಸಾಲುಗಳ ಭಾಷಣದಲ್ಲಿ ಯಾವ ಸಾಲು ನಾಗಪುರದಿಂದ ವಿರಚಿತವಾದ ಸ್ಕ್ರಿಪ್ಟ್ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ? ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರು ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲೊಬ್ಬ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಂತ ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ. ಅವ್ರ ಮಾತಿಗೊಮ್ಮೆ ಆರ್ಎಸ್ಎಸ್ ಅಧಿಕಾರದಲ್ಲಿದೆ, ಎಲ್ಲ ಸಂವಿಧಾನಿಕ ಸಂಸ್ಥೆಗಳನ್ನು ಆರ್ಎಸ್ಎಸ್ ಆಕ್ರಮಿಸಿಕೊಂಡ್ಬಿಟ್ಟಿದೆ, ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳನ್ನು ಆರ್ಎಸ್ಎಸ್ ಆಕ್ರಮಿಸಿಕೊಂಡ್ಬಿಟ್ಟಿದೆ ಅಂತ. ಸೊ ನೇರವಾಗಿ ಮೋದಿನ ಚುನಾವಣೆಯಲ್ಲಿ ಸೋಲಿಸಕ್ಕಾಗದೇ ಇರೋರು ಆರ್ಎಸ್ಎಸ್ ಮೇಲೆ ವಾಗ್ದಾಳಿ ಮಾಡ್ತಾ ಇರ್ತಾರೆ. ಇವತ್ತಿನ ಕಾಲಘಟ್ಟ ಹೇಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ 7.5 ವರ್ಷಗಳ ದಾಖಲೆ ಮುರಿದ ಒಬ್ಬ ಒಬಿಸಿ ಮುಖ್ಯಮಂತ್ರಿ ಇದ್ರೆ, ಅಖಿಲ ಭಾರತ ಮಟ್ಟದಲ್ಲಿ 25 ವರ್ಷಗಳ ದಾಖಲೆ ಸ್ಥಾಪಿಸಿರುವಂತಹ ಒಬ್ಬ ಒಬಿಸಿ ಪ್ರಧಾನಮಂತ್ರಿ ಇದ್ದಾರೆ. ಕರ್ನಾಟಕದಲ್ಲಿ ಒಬ್ಬ ದಲಿತ ರಾಜ್ಯಪಾಲರು, ಅವರು ಸಾಕಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇರುವ ಒಬ್ಬ ಹಿರಿಯ ದಲಿತ ರಾಜಕಾರಣಿ ಇಲ್ಲಿ ರಾಜ್ಯಪಾಲರಾಗಿದ್ರೆ, ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆ ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ. ಇಂಥ ಸಾಮಾಜಿಕ ಸನ್ನಿವೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷ ಈ ಮಟ್ಟಕ್ಕೆ ಬರಬಾರದಾಗಿತ್ತು. ಅದರಲ್ಲೂ 2023ರಲ್ಲಿ ಇವರು ಕಾಂಗ್ರೆಸ್ನವರು 136 ಸೀಟ್ಗಳ ಸುಭದ್ರ ಬಹುಮತ ಪಡ್ಕೊಂಡು ಗೆದ್ದು ಬಂದಾಗಿನಿಂದ ತಾವೊಂದು ರಾಷ್ಟ್ರೀಯ ಪಕ್ಷ ಅನ್ನೋದೇ ಮರೆತು ಬಿಟ್ಟಿದ್ದಾರೆ. ಪ್ರತಿ ಸಾರಿ ಇವರು ನೆರೆಯ ತಮಿಳುನಾಡಿನ ಡಿಎಂಕೆ ಪಕ್ಷದ ಪಡಿಯಚ್ಚನಂತೆ ವರ್ತಿಸ್ತಾ ಬಂದ್ಬಿಟ್ಟಿದ್ದಾರೆ. ಇವರು ಅಧಿಕಾರಕ್ಕೆ ಬಂದ್ಕೂಳೆ ಮಾಡಿದ ಮೊದಲನೇ ಘೋಷಣೆ ಯಾವುದಿತ್ತು, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ನಾವು ರಾಜ್ಯ ಶಿಕ್ಷಣ ನೀತಿಯನ್ನು ಮಾಡ್ತೇವೆ ಅಂತಂದ್ಬಿಟ್ಟು. ಸ್ವಾತಂತ್ರ್ಯ ಬಂದಾಗಿಂದ ಎಲ್ಲಾ ರಾಜ್ಯಗಳು ಯಾರೇ ಪ್ರಧಾನಿ ಆಗಲಿ ಯಾರೇ ಮುಖ್ಯಮಂತ್ರಿ ಆಗಲಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ, ಏಕರೂಪ ಶಿಕ್ಷಣ ನೀತಿಯನ್ನು ಅನುಸರಿಸ್ತಾ ಬಂದಿದ್ರು. ಟೆಕ್ಸ್ಟ್ ಬುಕ್ಗಳೆಲ್ಲ ಮೂಲ ರಚನೆ, ಶಿಕ್ಷಣ ವ್ಯವಸ್ಥೆ ಮೂಲ ರಚನೆ ಹೀಗಿರಬೇಕು ಅಂತಿತ್ತು, ಅದನ್ನು ಧಿಕ್ಕರಿಸ್ಬಿಟ್ರು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತ್ರಿಭಾಷಾ ಸೂತ್ರ ಬೇಡ, ನಾವು ದ್ವಿಭಾಷಾ ಸೂತ್ರ ಅನುಸರಿಸ್ತೇವೆ, ಎಲ್ಲ ತಮಿಳುನಾಡನ್ನ ಕಾಪಿ ಮಾಡೋಕೆ ಶುರು ಮಾಡ್ಬಿಟ್ರು. ಆಮೇಲೆ ದಕ್ಷಿಣ ಭಾರತ ಉತ್ತರ ಭಾರತ ನಡುವೆ ತಾರತಮ್ಯ ಆಗ್ತಾ ಇದೆ ಅಂತ
ನೋಡಿ ಪಾಪ ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರೆಲ್ಲ ಉತ್ತರ ಪ್ರದೇಶದಿಂದ ಗೆದ್ದು ಬರ್ತಾ ಇದ್ರು. ತಮ್ಮ ತವರು ರಾಜ್ಯಕ್ಕೆ ಎಲ್ಲ ಮಾಡೋಣ ಅಂತ ಹೊರಟುಬಿಟ್ಟಿದ್ರೆ ಬೆಂಗಳೂರಿನಲ್ಲಿ HAL, HMT, ITI ಇತ್ಯಾದಿ ಎಲ್ಲ ಕೇಂದ್ರ ಸರ್ಕಾರದ ನವರತ್ನ ಉದ್ಯಮಗಳು ಬೆಂಗಳೂರಲ್ಲಿ ಪೋಷಿಸಿಕೊಂಡು ಬರ್ತಾ ಇರಲಿಲ್ಲ. ಅವರು ಅಪ್ಪಟ ರಾಷ್ಟ್ರ ಪ್ರೇಮಿ ಆಗಿದ್ರು ಜವಾಹರ್ಲಾಲ್ ನೆಹರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಆಧುನಿಕ ಭಾರತದ ಶಿಲ್ಪಿ ಅಂತಾನೆ ಅವ್ರಿಗೆ ಆಧುನಿಕ ಭಾರತ ನಿರ್ಮಾಣಕ್ಕೆ ಬುನಾದಿ ಹಾಕ್ತಾರೆ ಅವರು. ಉತ್ತರ ಪ್ರದೇಶಕ್ಕೆಲ್ಲ ಮಾಡಬಹುದಾಗಿತ್ತಲ್ಲ, ಬೆಂಗಳೂರಲ್ಲಿ ಯಾಕೆ ಮಾಡಿರೋದು? ರಕ್ಷಣೆ ದೃಷ್ಟಿಯಿಂದ. ಬೆಂಗಳೂರಲ್ಲಿ ಈಗಾಗಲೇ ಒಂದು ವೈಜ್ಞಾನಿಕ ಒಂದು ಅಸ್ಥಿಭಾರ ಇತ್ತು, ಒಂದು ಇನ್ಫ್ರಾಸ್ಟ್ರಕ್ಚರ್ ಇತ್ತು, IIT ಜೊತೆಗೆ ಅನೇಕ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಇಲ್ಲಿತ್ತು ಅಂತಂದ್ಬಿಟ್ಟು ಬೆಂಗಳೂರಲ್ಲಿ ಪೋಷಿಸಿಕೊಂಡು ಬಂದ್ರು. ನಮ್ಮ ಕಾಂಗ್ರೆಸ್ನ ಪರಂಪರೆ ಯಾವ ತರದ್ದು? 50 ವರ್ಷಗಳಿಂದ ಕರ್ನಾಟಕದಲ್ಲಿ ಅಂತರ್ಗಾಮಿಯಾಗಿ ಹರಿತಿರೋದು ಸಾಮಾಜಿಕ ನ್ಯಾಯದ ರಾಜಕಾರಣ. ನಾವು ಸಾಮಾಜಿಕ ಅಸಮಾನತೆ ಪ್ರಶ್ನೆ ಬಂದಾಗ ಮೀಸಲಾತಿ ಕೊಡಬೇಕು. ಆರ್ಟಿಕಲ್ 370G ಸಂವಿಧಾನ ತಿದ್ದುಪಡಿ ಬಂದು ಕಲ್ಯಾಣ ಕರ್ನಾಟಕ ವಿಶೇಷ ಕೊಡಬೇಕು ಅಂತೀವಿ. ಅದೇ ಹಿಂದುಳಿದು ಬಿಟ್ವಲ್ಲ, ಕಾಲಾನುಕ್ರಮದಲ್ಲಿ ಹಿಂದುಳಿದು ಬಿಟ್ವಲ್ಲ. ನೆಹರು ಕುಟುಂಬದ ಉತ್ತರ ಪ್ರದೇಶ, ಬಿಹಾರ್ ಇತ್ಯಾದಿ ರಾಜ್ಯಗಳೆಲ್ಲ ಹಿಂದುಳಿದ್ವಲ್ಲ. ಪ್ರಾದೇಶಿಕ ಅಸಮಾನತೆ ಬಂದಾಗ ನಾವು ಇಷ್ಟೊಂದು ಅಚೀವ್ಮೆಂಟ್ ಮಾಡ್ಬಿಟ್ಟಿದ್ವಿ, ಇಷ್ಟೊಂದು ಪ್ರೋಗ್ರೆಸ್ ಮಾಡ್ಬಿಟ್ಟಿದ್ವಿ, ಫ್ಯಾಮಿಲಿ ಕಂಟ್ರೋಲ್ ಮಾಡ್ಬಿಟ್ವಿ, ನಮಗ್ ಕೊಡೋದ್ ಬದಲು ಅವ್ರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅದು ತಮ್ಮೆ ಈ ತಮ್ಮೆ ಅಂತ ಹೇಳಕ್ ಶುರು ಮಾಡ್ಬಿಟ್ರು. ನೀವು ಸಾಮಾಜಿಕ ಅಸಮಾನತೆಗೆ ಒಂದು ಮಾನದಂಡ, ಪ್ರಾದೇಶಿಕ ಅಸಮಾನತೆಗೆ ಇನ್ನೊಂದು ಮಾನದಂಡ, ಅನುಕೂಲಕ್ಕೆ ತಕ್ಕಂತೆ. ಜೊತೆಗೆ ಪಕ್ಷ ರಾಜಕಾರಣ ಬರ್ತಾ ಬರ್ತಾ ಪಕ್ಷಪಾತದ ರಾಜಕಾರಣ ಆಗಿರೋದ್ರಿಂದ ಈ ಸ್ಥಿತಿಗೆ ಬಂದಿದೆ. ಏಪ್ರಿಲ್ 21, 1997 ದೇವೇಗೌಡರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿಯುವಾಗ ಒಂದು ವಿಶ್ವಾಸ ನಿರ್ಣಯ ಮಂಡಿಸಿದ್ರು ಲೋಕಸಭೆಯವರು. ಸುಮ್ಮನೆ ಬಿಟ್ಟು ಹೋಗ್ಲಿಲ್ಲ ಅವರು. ನಾನು ಫಿನಿಕ್ಸ್ ತರ ಮತ್ತೆ ಗೆದ್ದು ಬರ್ತೀನಿ ಅಂತ ಹೇಳಿ ಬಂದ್ರಲ್ಲ, ಅವತ್ತು ಅವ್ರ ನಾಯಕ ದೇವೇಗೌಡರ ಪೊಲಿಟಿಕಲ್ ಮೆಂಟರ್ ಚಂದ್ರಶೇಖರ್ ಒಂದು ಮಾತು ಹೇಳಿದ್ರು, ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದಿಂದಾಗಿ ಪಕ್ಷ ರಾಜಕಾರಣ ಪಕ್ಷಪಾತದ ರಾಜಕಾರಣ ಆಗ್ತಾ ಇದೆ. ಪಾರ್ಟಿ ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಪಾರ್ಟಿಸನ್ ಪಾಲಿಟಿಕ್ಸ್. ಸಂಸದೀಯ ರಾಜಕಾರಣ ತನ್ನ ಸಹಜ ಲಯವನ್ನ ಕಳ್ಕೊಳ್ತಾ ಇದೆ. ಆಳುವ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸದ ಗೆರೆ ಮಸುಕಾಗ್ತಾ ಬರ್ತಾ ಇದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಅವಕಾಶವಾದ ರಾಜಕಾರಣ ಎಲ್ಲೆಲ್ಲೂ ವಿಜೃಂಭಿಸುತ್ತೆ. ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷ ಬಹಳ ವಿಶಿಷ್ಟವಾದ ರಾಜ್ಯ. ಇಲ್ಲಿ ಯಾವ್ದು ರೂಲಿಂಗ್ ಪಾರ್ಟಿ ಇರುತ್ತೋ ಅದು ಕೇಂದ್ರದಲ್ಲಿ ಅಪೋಸಿಷನ್ ಪಾರ್ಟಿ ಆಗಿರುತ್ತೆ. ಇಲ್ಲಿ ಯಾವ್ದು ಅಪೋಸಿಷನ್ ಪಾರ್ಟಿ ಆಗುತ್ತೆ ಕೇಂದ್ರದಲ್ಲಿ ರೂಲಿಂಗ್ ಪಾರ್ಟಿ. ಹಾಗಾಗಿ ಪದೇ ಪದೇ ಗವರ್ನರ್ ರೀತಿಯ ಸಂವಿಧಾನಿಕ ಹುದ್ದೆಯಲ್ಲಿ ಕೂತವರು ಈ ರೀತಿ ಅಡಕತ್ತೇರಿಯಲ್ಲಿ ಸಿಗೋಳೋ ಸಂದರ್ಭ. ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಇಂದಿರಾ ಗಾಂಧಿ ಇದ್ರು, ರಾಜೀವ್ ಗಾಂಧಿ ಇದ್ರು. ಆಮೇಲೆ ದೇವೇಗೌಡರು ಇದ್ದಾಗ ಅಲ್ಲಿ VP ಸಿಂಗ್ ಇದು ಅಲ್ಲಿ PV ನರಸಿಂಹರಾಯರ್ ಸರ್ಕಾರ ಇತ್ತು. SM ಕೃಷ್ಣ ಅವರಲ್ಲಿದ್ದಾಗ ವಾಜಪೇಯಿ ಸರ್ಕಾರ ಇತ್ತು. ಹಿಂಗೆ ಆಗ್ತಾ ಬಂದ್ಬಿಟ್ಟಿದೆ. ಯಡಿಯೂರಪ್ಪನವರು ಇದ್ದಾಗ UPA ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಬಟ್ ಕಳೆದ 12 ವರ್ಷದಿಂದ ಇಲ್ಲಿ ಯಾವ ಸರ್ಕಾರ ಬಂದ್ರು ಅಲ್ಲಿ ಮೋದಿ ಸರ್ಕಾರನೇ ಇದೆ. ಇದೇ ಸಮಸ್ಯೆ ಆಗಿರೋದು. ಆ ಸ್ವತಃ ಮೋದಿ ಅವರ ಅಧಿಕಾರಕ್ಕೆ ಬಂದಾಗ ಈಸ್ ಅ ಪೋಲರೈಸಿಂಗ್ ಪರ್ಸನಾಲಿಟಿ, ಅವರೊಂಥರ ವಿಭಜಕ ವ್ಯಕ್ತಿತ್ವ. ಯಾಕಂತಂದ್ರೆ ಅತಿಯಾದ ಆರಾಧಕರಿದ್ದಾರೆ.